ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಯಾವ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಅಂದರೆ ಅದು ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ 2025-26. ಈ ಸ್ಕಾಲರ್ಶಿಪ್ ನಾವು ನೋಡಬಹುದು ಇಲ್ಲೇ. ಇದು ಕ್ಲಾಸ್ 11 ಆ್ಯಂಡ್ 12 ಅಂದರೆ PUC ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್, ಜನರಲ್ ಗ್ರ್ಯಾಜುಯೇಷನ್ ಮತ್ತು ಸ್ಪೆಷಲೈಸ್ಡ್ ಡಿಸಿಪ್ಲಿನ್ ಪ್ರೋಗ್ರಾಮ್ ಅಂದರೆ ಇಂಜಿನಿಯರಿಂಗ್, ಮೆಡಿಕಲ್ ಅಷ್ಟೇ ಅಲ್ಲ, ಡಿಪ್ಲೊಮಾ ಓದ್ತಾ ಇರುವ ಸ್ಟೂಡೆಂಟ್ಸ್ ಮತ್ತು ITI ಓದ್ತಾ ಇರುವ ಸ್ಟೂಡೆಂಟ್ಸ್ ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಇದು ಎಲ್ಲ ಸ್ಕಾಲರ್ಶಿಪ್ ಯಾವ ಥರ ಅಪ್ಲೈ ಮಾಡಬೇಕಂತ ಕಂಪ್ಲೀಟ್ ಡೀಟೇಲ್ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತು ನಿಮಗೆ ಏನೇ ಸ್ಕಾಲರ್ಶಿಪ್ ರಿಲೇಟೆಡ್ ಅಥವಾ ಡಿಪ್ಲೊಮಾ ರಿಲೇಟೆಡ್ ಏನಾರ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ ಮತ್ತು ನಮ್ಮ ವಿಡಿಯೋನ ಹೈಪ್ ಮಾಡಿ. ನಿಮಗೆಲ್ಲ ಡೌಟ್ಸನ್ನು ನಾವು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಈಗ ನೋಡಿ, ಈ ವಿಡಿಯೋ ನೀವು ಕೊನೆ ತನಕ ನೋಡಿದರೆ ನಿಮಗೆ ಡೆಫಿನೆಟ್ ಆಗಿ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಇದರಲ್ಲಿ ನಾನು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಅಪ್ಲೈ ಮಾಡಬೇಕಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಈಗ ಫಸ್ಟ್ ಆಫ್ ಆಲ್ ಇದರಲ್ಲಿ ಇರುವ 3 ಕ್ಯಾಟಗರಿಯಲ್ಲಿ ನಾವು 1ನೇ ಕ್ಯಾಟಗರಿ ಈಗ ಸ್ಟಾರ್ಟ್ ಮಾಡುವ. ಫಸ್ಟ್ ಕ್ಯಾಟಗರಿ ಇದರಲ್ಲಿ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ 2025-26 ಫಾರ್ PUC ಸ್ಟೂಡೆಂಟ್ಸ್ ಫಸ್ಟ್ ನಾನು ಹೇಳ್ತಾ ಇದ್ದೀನಿ. ಅದಾದ ನಂತರ ನಾನು ಡಿಪ್ಲೊಮಾ ಸ್ಟೂಡೆಂಟ್ಸ್ ಮತ್ತು ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ಗೂ ಕೂಡ ಈ ಮಾಹಿತಿಯನ್ನು ಡಿಟೇಲ್ ಆಗಿ ಹೇಳ್ತೀನಿ. ಕೊನೆ ತನಕ ವಿಡಿಯೋ ನೋಡಿ, ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಈಗ ಲಾಸ್ಟ್ ಡೇಟ್ ಬಂದ್ಬಿಟ್ಟು 26th December 2025. ನಾವು ಈಗ ವ್ಯೂ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇದರಲ್ಲಿ ನಾವು ನೋಡಬಹುದು ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಫಾರ್ 11th and 12th ಅಂದರೆ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್. ಇದರಲ್ಲಿ 60% ನೀವು ಸ್ಕೋರ್ ಮಾಡಿರಬೇಕು. PUC ಫಸ್ಟ್ ಇಯರ್ ಆಗಿರಲಿ ಅಥವಾ SSLCಯಲ್ಲಿ ಫ್ಯಾಮಿಲಿ ಇನ್ಕಮ್ 2.5 lakh ಆಗಿರಬೇಕು. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತಂದರೆ ನಿಮ್ದು ಅಕಾಡೆಮಿಕ್ ಸ್ಕೋರ್ ಮತ್ತು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿಬಿಟ್ಟು, ಎಕನಾಮಿಕಲ್ ಬ್ಯಾಕ್ಗ್ರೌಂಡ್ ನೋಡಿಬಿಟ್ಟು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಈಗ ನಿಮ್ಮ ಸ್ಕೋರ್ ಈಗ 60 to 80% ಇತ್ತಂದರೆ ಅಪ್ ಟು 80% ಆಫ್ ಟ್ಯೂಷನ್ ಫೀಸ್ ಅಂದರೆ 10,000 ತನಕ ಟ್ಯೂಷನ್ ಫೀಸನ್ನು ಕೊಡ್ತಾರೆ. ಅದೇ ರೀತಿ 81 to 90% ಇತ್ತಂದರೆ ಅಪ್ ಟು 12,000 rupees ತನಕ ಕೊಡ್ತಾರೆ. ಮತ್ತು 91% ಆ್ಯಂಡ್ ಅಬವ್ ಇತ್ತಂದರೆ 15,000 ತನಕ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಮತ್ತು ಡಾಕ್ಯುಮೆಂಟ್ಸ್ ಬೇಕಾಗಿರುವ ಡಾಕ್ಯುಮೆಂಟ್ಸ್ ಎಲ್ಲ ಏನಂದರೆ ಫೋಟೋ ಐಡೆಂಟಿಟಿ ಪ್ರೂಫ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಅಡ್ಮಿಷನ್ ಪ್ರೂಫ್ ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ತೊಗೊಂಡ್ಬಿಟ್ಟು ಬಡ್ಡಿ ಫಾರ್ ಸ್ಟಡಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿಬಿಟ್ಟು ನೀವು ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾಗತ್ತೆ. ನಾನು ಎಂಡದಲ್ಲಿ ಹೇಳ್ತೀನಿ ಯಾವ ಥರ ಅಪ್ಲೈ ಮಾಡಬೇಕಂತ. ಈಗ ಫಸ್ಟ್ ನಾನು ಮಾಹಿತಿ ಕೊಡ್ತಾ ಇದ್ದೀನಿ 3 ಕ್ಯಾಟಗರಿ ಸ್ಕಾಲರ್ಶಿಪ್. PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆದ ನಂತರ ಸ್ಕಾಲರ್ಶಿಪ್ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಜನರಲ್ ಗ್ರ್ಯಾಜುಯೇಷನ್, ಪಾಲಿಟೆಕ್ನಿಕ್, ಡಿಪ್ಲೊಮಾ ಮತ್ತು ITI ಸ್ಟೂಡೆಂಟ್ಸಿಗೆ ಈ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ನೋಡಿ. ಈಗ ಇವ್ರಿಗೆ ಡೆಡ್ಲೈನ್ ಬಂದುಬಿಟ್ಟು 26 December 2025. ಈಗ ನಾವು ವ್ಯೂ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇದು ಯಾವುದೇ ಸ್ಟೇಟ್ ವಿದ್ಯಾರ್ಥಿ ಆದರೂ ಇದನ್ನು ಅಪ್ಲೈ ಮಾಡಬಹುದು. ಇದರಲ್ಲಿ ನೋಡಿ, ಈಗ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಲೈಕ್ BCom, BSc, BA, BCA ಇವೆಲ್ಲ ಬ್ಯಾಚುಲರ್ ಡಿಗ್ರಿಗೆ ಅಪ್ಲೈ ಆಗುತ್ತೆ. ಮತ್ತು ಡಿಪ್ಲೊಮಾ ITI, ಡಿಪ್ಲೊಮಾ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಅಂದರೆ ಈಗ ನಮ್ಮ ಕರ್ನಾಟಕದಲ್ಲಿರೋ ಎಲ್ಲ ಇನ್ಸ್ಟಿಟ್ಯೂಷನ್ಸ್ AICTE ರಿಕಗ್ನೈಸ್ಡ್ ಆಗಿರ್ತವೆ. ಅದಕ್ಕೆ ಡಿಪ್ಲೊಮೊ ಓದುವ ಎಲ್ಲ ಸ್ಟೂಡೆಂಟ್ಸ್ ಇದಕ್ಕೇನಿದೆಯಲ್ಲ ಅಪ್ಲೈ ಮಾಡಬಹುದು. ಅಪ್ಲಿಕೆಂಟ್ ಮಸ್ಟ್ ಸ್ಕೋರ್ 60%, ಅಟ್ಲೀಸ್ಟ್ 60% ಇನ್ ದಿ ಪ್ರಿಸೀಡಿಂಗ್ ಕ್ಲಾಸ್. ಅಂದರೆ ಡಿಪ್ಲೊಮಾ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಇದ್ದರೆ ನೀವು SSLCಯಲ್ಲಿ 60% ಸ್ಕೋರ್ ಮಾಡಿರಬೇಕು. ಅಂಥ ಸ್ಟೂಡೆಂಟ್ಸ್ ಇದಕ್ಕೆ ಅಪ್ಲೈ ಮಾಡಬಹುದು. ಫ್ಯಾಮಿಲಿ ಇನ್ಕಮ್ 2.5 lakh ಕಡಿಮೆ ಇರಬೇಕು ಇಯರ್ಲಿ. ಇವೆಲ್ಲ ನೀವು ಕಂಡೀಷನ್ಸ್ ಮೀಟ್ ಆದ ನಂತರ ಈಗ ಕಂಡೀಷನ್ ಏನಿದ್ರೆ 60 to 80% 12,000 rupees ಕೊಡ್ತಾರೆ. 81 to 90% 15,000 rupees ಕೊಡ್ತಾರೆ. 91 ಆ್ಯಂಡ್ ಅಬವ್ ಇತ್ತಂದರೆ 18,000 rupees ತನಕ ಸ್ಕಾಲರ್ಶಿಪ್ ಬರುತ್ತೆ. ಮತ್ತು ಇಲ್ಲಿ ಕಾಣಿಸ್ತಾ ಇರುವ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ತೊಗೊಂಡ್ಬಿಟ್ಟು ಐಡೆಂಟಿಟಿ ಪ್ರೂಫ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಅಡ್ಮಿಷನ್ ಪ್ರೂಫ್, ಕರೆಂಟ್ ಫೀಸ್ ರೆಸಿಟ್, ಕರೆಂಟ್ ಅಕಾಡೆಮಿಕ್ ಇಯರ್ದು ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇವೆಲ್ಲ ತೊಗೊಂಡ್ಬಿಟ್ಟು ಕಾಸ್ಟ್ ಸರ್ಟಿಫಿಕೇಟ್ ಇವೆಲ್ಲ ತೊಗೊಂಡ್ಬಿಟ್ಟು ನೀವು ಬಡ್ಡಿ ಫಾರ್ ಸ್ಟಡಿ ಆ್ಯಪಲ್ಲಿ ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ದಿಸ್ ಇಸ್ ಸೆಕೆಂಡ್ ಕ್ಯಾಟಗರಿ. ಈಗ 3ನೇ ಕ್ಯಾಟಗರಿ ಏನಂದರೆ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಸ್ಪೆಷಲೈಸ್ಡ್ ಡಿಸಿಪ್ಲಿನ್ ಪ್ರೋಗ್ರಾಮ್.
ಈಗ ವ್ಯೂ ಡಿಟೇಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡಬಹುದು ಇದ್ರದ್ದು ಕೂಡ ಕೊನೆಯ ದಿನಾಂಕ 26th December 2025, ಅಂದರೆ ನೆಕ್ಸ್ಟ್ ಮಂತ್, ಅಂದರೆ ಆಲ್ಮೋಸ್ಟ್ ವಿ ಹ್ಯಾವ್ 1 month ಹಿಯರ್. ಇದರಲ್ಲಿ ಪ್ರಿಸೀಡಿಂಗ್ ಸ್ಕೋರ್ ಎಷ್ಟಾಗಿರಬೇಕಂದ್ರೆ 80% ಸ್ಕೋರ್ ಮಾಡಿರಬೇಕು ಪ್ರೀವಿಯಸ್ ಕ್ಲಾಸಲ್ಲಿ, 2.5 lakh ತನಕ ಇನ್ಕಮ್ ಪ್ರೂಫ್ ಇರಬೇಕು. ಈಗ ಗ್ರ್ಯಾಜುಯೇಷನ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಇದಕ್ಕೆಲ್ಲ ಬರುತ್ತೆ. ಇದರಲ್ಲಿ ಮೆಡಿಸಿನ್ ಆಗಿರಲಿ, ವೆಟರ್ನರಿ, ಏರೋಸ್ಪೇಸ್ ಇಂಜಿನಿಯರಿಂಗ್, ಕ್ವಾಂಟಮ್ ಫಿಸಿಕ್ಸ್, ಇಲ್ಲಿ ಕಾಣಿಸ್ತಾ ಇರೋ ಎಲ್ಲ ಕೋರ್ಸಸ್ಗೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಸ್ಟಡೀಸ್, ಇವೆಲ್ಲ ಕೋರ್ಸಸ್ಗೆ ಅಪ್ಲಿಕೇಬಲ್ ಆಗುತ್ತೆ. ಮತ್ತು ಸೆಲೆಕ್ಷನ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಕಾಂಬಿನೇಷನ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್, ಅಂದರೆ ಪರ್ಸೆಂಟೇಜ್ ಮತ್ತು ನಿಮ್ದು ಇನ್ಕಮನ್ನು ನೋಡಿಬಿಟ್ಟು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಅಪ್ ಟು 1 lakh rupees ಸ್ಕಾಲರ್ಶಿಪ್ಪನ್ನು ಇದರಲ್ಲಿ ಕೊಡ್ತಾ ಇದ್ದಾರೆ. ಆಲ್ರೆಡಿ ಈಗ ಡಾಕ್ಯುಮೆಂಟ್ಸ್ನ ಹೇಳಿದ ಪ್ರಕಾರ ಬೇರೆ ಸ್ಕಾಲರ್ಶಿಪ್ ಏನಿದೆ ಸೇಮ್ ಪ್ರೊಸೆಸ್ ಅಪ್ಲೈ ಆಗುತ್ತೆ. ಐಡೆಂಟಿಟಿ ಪ್ರೂಫ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಇನ್ಕಮ್ ಪ್ರೂಫ್, ಅಡ್ಮಿಷನ್ ಪ್ರೂಫ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮತ್ತು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇವೆಲ್ಲ ತೊಗೊಂಡ್ಬಿಟ್ಟು ನೀವು ಬಡ್ಡಿ ಫಾಸ್ಟ್ ಸ್ಟಡಿ ಆ್ಯಪಿಗೆ ಹೋಗಿ ಅಪ್ಲೈ ಮಾಡಬೇಕಾಗತ್ತೆ. ದಿಸ್ ಈಸ್ ಆಲ್ ದಿ ಪ್ರೊಸೆಸ್. ಈಗ ಯಾವ ಥರ ಅಪ್ಲೈ ಮಾಡಿ, ಇಲ್ಲಿ ನೋಡಿ ಇನ್ನೊಂದು ಕ್ವಶನ್ ಏನಿದೆ ಅಂದರೆ ಸೆಲೆಕ್ಷನ್ ಪ್ರೊಸೆಸ್ ಏನಿದೆಲ್ಲ ಅಕಾಡೆಮಿ ಮೆರಿಟ್ ಬೇಸ್ ಮತ್ತು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಮೇಲೆ ಆಗುತ್ತೆ. ಫಸ್ಟ್ ನೀವು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ನಂತರ ಶಾರ್ಟ್ ಲಿಸ್ಟ್ ಆದ ನಂತರ ವಿದ್ಯಾರ್ಥಿಗಳಿಗೆ ಇವರು ಕನ್ಫರ್ಮೇಷನನ್ನು ಕಳಿಸ್ತಾರೆ. ಈಗ ಬನ್ನಿ, ಈಗ ಯಾವುದೇ ಸ್ಕಾಲರ್ಶಿಪ್ ಇರಲಿ, ಈಗ ನಾನು ಡಿಪ್ಲೊಮಾ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಜಸ್ಟ್ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಕ್ಲಿಕ್ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಸೈನ್ ಇನ್ ಮಾಡ್ಕೋಬೇಕಾಗತ್ತೆ. ಸೈನ್ ಇನ್ ವಿತ್ ಗೂಗಲ್ ಅಂತ ಕೊಡಿ. ಆಲ್ರೆಡಿ ನಿಮ್ದು ಅಕೌಂಟ್ ಇತ್ತಂದರೆ ಸೈನ್ ಇನ್ ವಿತ್ ಗೂಗಲ್ ಅಂತ ಕೊಡಿ. ನಾನು ಸೈನ್ ಇನ್ ವಿತ್ ಗೂಗಲ್ ಅಂತ ಕೊಡ್ತಾ ಇದ್ದೀನಿ. ಸೈನ್ ಇನ್ ವಿತ್ ಗೂಗಲ್ ಅಂತ ಕೊಟ್ಟ ತಕ್ಷಣ ಅದು ಲೋಡ್ ಆಗ್ತಾ ಇದೆ. ಇಮೇಲ್ ಐ ಡಿಯನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾನು ಲಾಗಿನ್ ಆಗ್ತಾ ಇದ್ದೀನಿ. ಇಲ್ಲಿ ನಾವು ನೋಡ್ಬೋದು ಸೈನ್ ಇನ್ ವಿತ್ ಗೂಗಲ್ ಅಂತ ಕೊಟ್ಟರೆ ಯು ಹ್ಯಾವ್ ಸಕ್ಸಸ್ಫುಲಿ ಲಾಗ್ಡ್ ಇನ್ ಅಂತ ಬರುತ್ತೆ. ಕ್ಲಿಕ್ ಓಕೆ ಅಂತ ಕ್ಲಿಕ್ ಮಾಡಬೇಕು. ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಗೆ ಅದು ರೀಡೈರೆಕ್ಟ್ ಆಗುತ್ತೆ. ಈಗ ಡೆಡ್ಲೈನ್ ಬಂದುಬಿಟ್ಟು 26th December 2025. ಇದರಲ್ಲಿ BSc, BA, BCom ಮತ್ತು ಡಿಪ್ಲೊಮಾ ಸ್ಟೂಡೆಂಟ್ಸ್, ಅದೇ ರೀತಿ ITI, ಇಂಜಿನಿಯರಿಂಗ್, ಮೆಡಿಕಲ್ ಎಲ್ಲ ಸ್ಟೂಡೆಂಟ್ಸ್ಗೆ ಅಪ್ಲಿಕೇಬಲ್ ಆಗುತ್ತೆ. ಇದರಲ್ಲಿ ಇನ್ನು ಸೆಲೆಕ್ಟ್ ಮಾಡ್ಕೊಬೇಕು ಹೈಯರ್ ಎಜುಕೇಷನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಬೇಕು. ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇದರಲ್ಲಿ ಕಂಡೀಷನ್ ನೋಡಿ, ಆರ್ ಯು ಕರೆಂಟ್ಲಿ ಅಂಡರ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್, ಎಸ್ ಅಂತ ಕೊಡಬೇಕು. ಫ್ಯಾಮಿಲಿ ಇನ್ಕಮ್ 2.5 lakh ಅಂತ ಕಡಿಮೆ ಇದೆ, ಎಸ್ ಅಂತ ಕೊಡಬೇಕು. ಮತ್ತು ಯು ಹ್ಯಾವ್ ಸ್ಕೋರ್ಡ್ ಅಟ್ಲೀಸ್ಟ್ 60%, ಎಸ್ ಅಂತ ಕೊಟ್ಟ ತಕ್ಷಣ ಚೆಕ್ ಎಲಿಜಿಬಿಲಿಟಿ ಅಂದರೆ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಅಂತ ಬರುತ್ತೆ. ಕ್ಲಿಕ್ ಓಕೆ. ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇದು ರೀಡೈರೆಕ್ಟ್ ಆಗ್ತಾ ಇದೆ. ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಇದು ಓಪನ್ ಆಗುತ್ತೆ. ಇದರಲ್ಲಿ ನೀವು ಪರ್ಸ್ನಲ್ ಡೀಟೇಲ್ಸನ್ನು ತುಂಬಬೇಕು. ಮೊಟ್ಟ ಮೊದಲನೇದಾಗಿ ಪರ್ಸ್ನಲ್ ಡೀಟೇಲ್ಸ್ ತುಂಬಿದ ನಂತರ ಬ್ಯಾಂಕ್ ಡೀಟೇಲ್ಸ್, ಎಜುಕೇಷನಲ್ ಡೀಟೇಲ್ಸ್, 1 by 1 ಎಜುಕೇಷನಲ್ ಡೀಟೇಲ್ಸ್, ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಮತ್ತು ಡಾಕ್ಯುಮೆಂಟ್ಸ್, ರೆಫರೆನ್ಸ್, ಬ್ಯಾಂಕ್ ಡೀಟೇಲ್ಸ್, ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇರುವ ಚೆಕ್ ಬಾಕ್ಸ್, ಟೋಟಲ್ 5 ಚೆಕ್ ಬಾಕ್ಸ್ ಬರ್ತವೆ. ಇವೆಲ್ಲ ಚೆಕ್ ಬಾಕ್ಸನ್ನು ನೀವು ಟಿಕ್ ಮಾಡಬೇಕು. ಟಿಕ್ ಮಾಡಿದ ನಂತರ ಕ್ಲಿಕ್ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಮಾಡಿದರೆ ಈ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಮತ್ತೆ ಏನು ನಿಮ್ಗೆ ಡೌಟ್ ಇತ್ತಂದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ನಿಮ್ಮ ಡೌಟನ್ನು ಕ್ಲಾರಿಫೈ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು.